ಇವರು 15,000 ಹೆರಿಗೆ ಮಾಡಿಸಿದವರು. ಯಾವುದೇ ಉಪಕರಣಗಳ ಬಳಕೆಯಿಲ್ಲದೆ ಗರ್ಭದಲ್ಲಿರುವ ಭ್ರೂಣದ ನಾಡಿ ಮಿಡಿತವನ್ನ ಪತ್ತೆ ಹಚ್ಚುತ್ತಿದ್ದವರು. ಇವರು ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದವರು. ಅವರೇ ಸೂಲಗಿತ್ತಿ ನರಸಮ್ಮ. ನರಸಮ್ಮ ಅವರು 1920ರಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೃಷ್ಣಾಪುರದಲ್ಲಿ ಆದಿಜಾಂಬವ ಸಮುದಾಯದ ಕುಟುಂಬದಲ್ಲಿ ಜನಿಸಿದ್ರು. ಇವರು ಶಾಲೆಗೆ ಹೋಗದೆ ಅನಕ್ಷರಸ್ಥರಾಗಿ ಬೆಳೆದ್ರು. ತಮ್ಮ 12ನೇ ವಯಸ್ಸಿನಲ್ಲಿ ಅಂಜಿನಪ್ಪ ಅವರನ್ನ ವಿವಾಹವಾದ್ರು. ಇವರಿಗೆ ಒಟ್ಟು 12 ಮಕ್ಕಳಿದ್ರು. ಆದರೆ 4 ಚಿಕ್ಕವರಿದ್ದಾಗ ಸರಿಯಾಗಿ ಊಟ ಔಷಧಗಳಿಲ್ಲದೆ ನಿಧನರಾದ್ರು. ಇನ್ನು ಮುಂದೆ ಯಾರೂ ಹೀಗೆ ಆಗಬಾರದೆಂದು ಯೋಚಿಸಿ ನರಸಮ್ಮ ಅವರು ಸೂಲಗಿತ್ತಿ ಕೌಶಲ್ಯಗಳನ್ನು ಮತ್ತು ನೈಸರ್ಗಿಕ ಔಷಧಿಗಳನ್ನು ತಯಾರಿಸಲು ತಮ್ಮ ಅಜ್ಜಿ ಮರಿಗೆಮ್ಮ ಅವರಿಂದ ಕಲಿಯಲು ಆರಂಭಿಸಿದ್ರು. ಮರಿಗೆಮ್ಮ ಅವರು ನರಸಮ್ಮ ಅವರ 5 ಸ್ವಂತ ಶಿಶುಗಳಿಗೆ ಜನ್ಮ ನೀಡಲು ಸಹಾಯ ಮಾಡಿದವರು. 1940ರಲ್ಲಿ ಅಂದರೆ ತಮ್ಮ 20ನೇ ವಯಸ್ಸಿನಲ್ಲಿ ನರಸಮ್ಮ ಅವರು ತನ್ನ ಚಿಕ್ಕಮ್ಮನ ಮಗುವಿಗೆ ಹೆರಿಗೆ ಮಾಡಲು ಸಹಾಯ ಮಾಡಿದಾಗ ಅವರ ಮೊದಲ ಹೆರಿಗೆ ಅದಾಗಿತ್ತು. ಅಲೆಮಾರಿ ಬುಡಕಟ್ಟು ಜನಾಂಗದವರು ತಮ್ಮ ಹಳ್ಳಿಗೆ ಬಂದಾಗಲೆಲ್ಲ ನರಸಮ್ಮ ಅವರಿಗೆ ತಮ್ಮ ಸೂಲಗಿತ್ತಿ ಕೌಶಲ್ಯಗಳನ್ನ ಅಭ್ಯಾಸ ಮಾಡುವ ಹೆಚ್ಚಿನ ಅವಕಾಶ ಸಿಕ್ಕಿತ್ತು. ಗರ್ಭಿಣಿ ಮಹಿಳೆಯರಿಗೆ ನೈಸರ್ಗಿಕ ಔಷಧವನ್ನು ತಯಾರಿಸುವ ಕಲೆಯನ್ನು ಸಹ ಅವರು ಕರಗತ ಮಾಡಿಕೊಂಡರು. ಅತಿ ವೇಗವಾಗಿ ಮಗುವಿನ ಆರೋಗ್ಯ ಮತ್ತು ಸ್ಥಾನವನ್ನು ಪರೀಕ್ಷಿಸುವಲ್ಲಿ ಸಮರ್ಥರಾದರು. ಯಾವುದೇ ಉಪಕರಣಗಳ ಬಳಕೆ ಇಲ್ಲದೆ ಗರ್ಭದಲ್ಲಿರುವಾಗ ಭ್ರೂಣದ ನಾಡಿ ಮಿಡಿತವನ್ನ ಪತ್ತೆ ಹಚ್ಚಲು ಇವರಿಗೆ ಸಾಧ್ಯವಾಗ್ತಾ ಇತ್ತು. 2018ರ ಹೊತ್ತಿಗೆ ತಮ್ಮ 97ನೇ ವಯಸ್ಸಿನಲ್ಲಿ ನರಸಮ್ಮ 15,000ಕ್ಕೂ ಹೆಚ್ಚು ಶಿಶುಗಳಿಗೆ ಜನ್ಮ ನೀಡಲು ಸಹಾಯ ಮಾಡಿದ್ರು ಮತ್ತು ಅವರನ್ನು ಕೃಷ್ಣಾಪುರದ ಪ್ರಮುಖ ಸೂಲಗಿತ್ತಿ ಎಂದು ಜನ ಗುರುತಿಸಲು ಆರಂಭಿಸಿದ್ರು. ಹಾಗೆ ಸೂಲಗಿತ್ತಿ ನರಸಮ್ಮ ಎಂದು ಪ್ರಸಿದ್ಧರಾದರು. ನರಸಮ್ಮ ಅವರ ಈ ಕಾರ್ಯಕ್ಕೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಅದರಲ್ಲಿ ಪ್ರಮುಖವಾದವೆಂದರೆ 2012ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಡಿ ದೇವರಾಜ್ ಅರಸು ಪ್ರಶಸ್ತಿ, 2013ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಭಾರತದ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ, 2014ರಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಹಾಗೂ 2018ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿದೆ. ಇವರು ಡಿಸೆಂಬರ್ 25, 2018ರಂದು ಶ್ವಾಸಕೋಶದ ಕಾಯಿಲೆಯಿಂದ ತಮ್ಮ 98ನೇ ವಯಸ್ಸಿನಲ್ಲಿ ನಿಧನರಾದರು.